ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಒಳ್ಳೆಯ ಸಮ್ಮರ್ ಸಾಲಡನ್ನು ಮಾಡ್ತಾ ಇದ್ದೀನಿ. ಬೇಸಿಗೆಗಾಲದಲ್ಲಿ ಇದು ತುಂಬಾ ಒಳ್ಳೆಯದು, ತಂಪು ಕ್ರೀಮಿ ಸಾಲಡ್. ಇದು ತಿನ್ನಲು ತುಂಬಾ ರುಚಿಯಾಗಿರ್ತದೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಾನು ಇದಕ್ಕಾಗಿ 2 ಸೌತೆಕಾಯಿಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು ಅದನ್ನು ಈಗ ಈ ಥರ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನಿಮಗೆ ಯಾವ ಶೇಪ್ ಬೇಕಾದರೆ ಆ ಶೇಪಲ್ಲಿ ಕಟ್ ಮಾಡ್ಬೋದು. ಚಿಕ್ಕದು ಮಾಡ್ಬೋದು, ದೊಡ್ಡದು ಮಾಡ್ಬೋದು. ನಾನು ಸಿಂಪಲ್ಲಾಗಿ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಆಗಿದೆ. ಈ ಥರ ನೋಡಿ, ಈಗ ಒಂದು ದೊಡ್ಡ ಈರುಳ್ಳಿ ಕೂಡ ಸೇರಿಸ್ಬೇಕು. ನಾನೀಗ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಸೇರಿಸೋಣ. ಯಾವುದೇ ಈರುಳ್ಳಿ ನೀವು ಸೇರಿಸ್ಬೋದು, ಕೆಂಪು ಸೇರಿಸ್ಬೋದು, ಇದು ಕೂಡ ಸೇರಿಸ್ಬೋದು. ನನ್ನ ಹತ್ರ ಈ ಬಿಳಿ ಕಲರ್ ಇತ್ತು, ಅದನ್ನೇ ಸೇರಿಸ್ತಾ ಇದ್ದೀನಿ. ಈಗ ನಿಮಗೆ ಹೇಗೆ ಬೇಕೋ ಹಾಗೆ ಸ್ಲೈಸ್ ಮಾಡ್ಬೋದು. ಚಿಕ್ಕದು ಮಾಡ್ಬೋದು, ದೊಡ್ಡದು ಮಾಡ್ಬೋದು. ನಾನು ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ. ನೋಡಿ, ಈ ಥರ ಎಲ್ಲ ಸೇರಿಸೋಣ. ಈಗ 2 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ಇದು ಕೂಡ ಬಾರೀಕಾಗಿ ಚಿಕ್ಕದಾಗಿ ಕಟ್ ಮಾಡಬೇಕು ಮತ್ತು ಅದನ್ನು ಕೂಡ ಸೇರಿಸೋಣ. ಗ್ರೇಟ್ ಕೂಡ ಮಾಡ್ಬೋದು. ನೋಡಿ, ಇದು ಕೂಡ ಸೇರಿಸಾಯಿತು. ಈಗ ಇಂಪಾರ್ಟೆಂಟು ಯೋಗರ್ಟು. ಒಳ್ಳೆಯ ಯೋಗರ್ಟನ್ನು ತಗೊಳ್ಳಿ. ನಾನು ಗ್ರೀಕ್ ಯೋಗರ್ಟ್ ತಗೊಂಡಿದ್ದೀನಿ. ಗ್ರೀಕ್ ಯೋಗರ್ಟ್, ಸಾರ್ ಕ್ರೀಮ್ ಕೂಡ ಸೇರಿಸ್ಬೋದು. ನಾನು ಗ್ರೀಕ್ ಯೋಗರ್ಟ್ ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಹೆಚ್ಚಿದ ಪಾರ್ಸಲೆ ಹಾಕಬೇಕು. ಪಾರ್ಸ್ಲೆ ಸೇರಿಸ್ಬೋದು, ಮಿಂಟ್ ಸೇರಿಸ್ಬೋದು, ಪುದೀನ ಎಲೆ ಸೇರಿಸ್ಬೋದು, ಕೊತ್ತಂಬರಿ ಕೂಡ ಸೇರಿಸ್ಬೋದು, ಕೊತ್ತಂಬರಿ ಸೊಪ್ಪು. ಇದು ನೋಡಿ ಪಾರ್ಸಲೆ. ಇದನ್ನು ನಾನು ಸ್ವಲ್ಪ ಹೆಚ್ಚಿ ಇದರಲ್ಲಿ ಸೇರಿಸ್ತೀನಿ. ಇದರ ಸ್ವಲ್ಪ ದಂಟೆಲ್ಲ ತೆಗೆದುಕೊಂಡು ಬಾರೀಕ್ ಕಟ್ ಮಾಡಿ ಸೇರಿಸ್ಬೇಕು. ಈ ಥರ ಬಾರೀಕ್ ಕಟ್ ಮಾಡಬೇಕು ಮತ್ತು ಸೇರಿಸ್ಬೇಕು. ಪಾರ್ಸಲ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಸೇರಿಸಿ ಆಯಿತು. ಓಕೆ, ವಿಡಿಯೋ ಸ್ಕಿಪ್ ಆಗಿಬಿಡ್ತು. ಈಗ ಇದರಲ್ಲಿ ಸೇರಿಸಾಗಿದೆ. ಜೊತೆಗೆ ಉಪ್ಪು, ಬ್ಲ್ಯಾಕ್ ಪೆಪ್ಪರ್ ಕೂಡ ಸೇರಿಸಿದ್ದೀನಿ. ಈಗ ಸ್ವಲ್ಪ ಆಲಿವ್ ಎಣ್ಣೆ ಬೇಕಾದರೆ ಸೇರಿಸ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಸ್ವಲ್ಪ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಈ ಕ್ಯೂಕಂಬರ್ ಮತ್ತು ಈರುಳ್ಳಿ ಸೇರಿಸ್ಬೇಕು. ಈ ಥರ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಸ್ವಲ್ಪ ದೊಡ್ಡ ಬೌಲ್ ತೊಗೊಳ್ಳಿ, ನಾನು ಚಿಕ್ಕದು ತೊಗೊಂಡಿದ್ದೀನಿ. ಈಗ ಸ್ಪೆಷಲ್ಲು, ಇದು ನನ್ನ ಸ್ಪೆಷಲು. ಯಾರು ಜಾಸ್ತಿ ಹಾಕ್ತಾರೋ ಇಲ್ಲ ಗೊತ್ತಿಲ್ಲ, ನಾನು ಹಾಕಿದ್ದೀನಿ, ನನಗೆ ತುಂಬ ಇಷ್ಟ. ಇದು ಹೋದ ವರ್ಷ ನಾನು ವಿನಿಗರಲ್ಲಿ ಹಾಕಿಟ್ಟಿದ್ದೆ ಕಲ್ತರ. ಅದನ್ನು ಸಾಫ್ಟಾಗಿದೆ ನೋಡಿ. 1 ವರ್ಷದ ಹಿಂದೆ ಇದು ತಯಾರಿಸಿದ್ದು. ಇದನ್ನು 2 ಸೇರಿಸ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಸೇರಿಸ್ಬೋದು, ಇಲ್ಲಾಂದರೆ ಇಲ್ಲ. ನನಗೆ ಇದು ತುಂಬ ಇಷ್ಟ, ಅದಕ್ಕೆ ಸ್ವಲ್ಪ ಸೇರಿಸಿದ್ದೀನಿ. ಇದು ತುಂಬ ಚೆನ್ನಾಗಿರ್ತದೆ, ಹುಳಿ ಸಿಹಿಯಾಗಿರ್ತದೆ. ಬೇಕಂದರೆ ಇದು ರೆಸಿಪಿ ಕೂಡ ಮಾಡಿ ಹಾಕ್ತೇನೆ. ನೋಡಿ, ಈ ಥರ ಬಾರೀಕ್ ಕಟ್ ಮಾಡಿ ಹಾಕ್ಬೋದು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು.
ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ನಮ್ಮ ಸ್ಯಾಲೆಡ್ ರೆಡಿ ಆಯಿತು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಬಿಟ್ರೆ ರೆಡಿ. ಒಳ್ಳೆ ಕ್ರೀಮಿ. ಸ್ವಲ್ಪ ಲಿಂಬೆ ರಸ ಬೇಕಾದರೆ ಸೇರಿಸಿ. ನನಗೆ ಅಷ್ಟು ಹುಳಿ ಜಾಸ್ತಿ ಇಷ್ಟ ಇಲ್ಲ, ಯಾಕಂದರೆ ಗಾರ್ಲಿಕ್ನಲ್ಲೂ ಸ್ವಲ್ಪ ಹುಳಿ ಅಂಶ ಇದೆ. ಸೊ ಐ ಪುಟ್ ಲಿಟ್ಲ್ ಬಿಟ್, ಸ್ವಲ್ಪವೇ ಹಾಕಿದೆ. ನೋಡಿ ಈ ಥರ ಚೆನ್ನಾಗಿ ಒಂದು ಪ್ಲೇಟಲ್ಲಿ ಹಾಕಿ, ಬೌಲಲ್ಲಿ, ಪ್ಲೇಟ್ ಎಲ್ಲಾದರೂ ಹಾಕಿ ಸರ್ವ್ ಮಾಡ್ಬೋದು. ಯಮ್ಮಿ. ಇದು ಬೇಸಿಗೆಗಾಲದಲ್ಲಿ ತುಂಬಾ ಚೆನ್ನಾಗಿರ್ತದೆ ತಿನ್ನಲು. ನೋಡಿ ಈಗ ಸ್ವಲ್ಪ ಗಾರ್ನಿಷ್ ಮಾಡೋಣ. ಓಕೆ, ready to serve. Thank you for watching. Please subscribe my channel.